ಅವನ್ ಕೈಲಿ ಅರ್ಚನೆ ಬುಟ್ಟಿ ಬಿಟ್ರೆ ಇನ್ನೇನು ಕಾಣಿಸ್ತಿಲ್ವೇ? ಹಾಗಿದ್ರೆ ಇನ್ನೇನ್ ಕೊಡ್ಬೋದು? ಇವತ್ತು ಅವನ್ ಬರ್ಡೇನಾ? ಇಲ್ವಲ್ಲ, ಅವ್ರ ಅಪ್ಪ ಅಮ್ಮ ಯಾರ್ದಾದ್ರು ಬರ್ಡೇನಾ? ಅದಕ್ಕೆ ಅರ್ಚನೆ ಮಾಡ್ಸೋಕ್ ನನ್ನನ್ ಕರೆದ್ನ. ಇವನು ದೊಡ್ಡ ಎಮೋಷನಲ್ ಫೂಲ್. ಹಾಗೆ ಮಾಡಿದ್ರು ಮಾಡಿರ್ತಾನೆ. ವೆಲ್ಕಮ್ ದಿವ್ಯಾ. ನಿನ್ ಬಂಗ್ಲೋಗ್ ಬರ್ತೀನಲ್ಲ, ಆಗ ವೆಲ್ಕಮ್ ಹೇಳು. ಈ ದೇವಸ್ಥಾನದಲ್ಲ. ನನಗ್ ಬೇಗ ಬರಕ್ ಹೇಳಿ ನೀನ್ ಯಾಕೆ ಲೇಟಾಗಿ ಬಂದೆ? ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ವಾ ನಿನ್ಗೆ? ಕೂಲ್. ಇವತ್ತು ನಾವು ಜಗಳ ಆಡೋದಾಗ್ಲಿ ಆರ್ಗ್ಯೂ ಮಾಡೋದಾಗ್ಲಿ ಮಾಡಬಾರ್ದು. ನಾನು ಹೇಳಿದ್ನಲ್ವಾ, ಇವತ್ತು ನಮಗೆ ತುಂಬಾ ಮುಖ್ಯವಾದ ದಿನ. ಮುಖ್ಯವಾದ ದಿನ ಅಂತ್ಯ, ಸರ್ಪ್ರೈಸ್ ಅಂತ್ಯ. ಆದ್ರೆ ಈ ರೀತಿ ದೇವಸ್ಥಾನಕ್ಕೆ ಬಂದು ಅರ್ಚನೆ ಬುಟ್ಟಿ ಇಟ್ಕೊಂಡು ನಿಂತಿದ್ಯಾ. ಅಷ್ಟು ಮುಖ್ಯವಾಗಿರೋ ದಿನ ಆಗಿದ್ರೆ ಹೊರಗಡೆನೆ ಎಲ್ಲಾದ್ರೂ ಸೆಲೆಬ್ರೇಟ್ ಮಾಡ್ಬೋದಾಗಿತ್ತಲ್ವಾ? ಅಫ್ಕೋರ್ಸ್ ಸೆಲೆಬ್ರೇಟ್ ಮಾಡೋಣ, ಆದ್ರೆ ಸೆಲೆಬ್ರೇಷನ್ಗೆ ಒಂದು ರೀಸನ್ ಬೇಕಲ್ವಾ? ಅದಕ್ಕೆ ಇದೆಲ್ಲ. ಬಾಲ, ಒಕ್ತೊಕ್ಟಾಗಿ ಮಾತಾಡ್ಬೇಡ. ಅದೇನ್ ವಿಷಯ ಅಂತ ನೇರವಾಗಿ ಹೇಳು. ಹೇಳ್ತೀನಿ. ಮೊದಲು ನಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡ್ಸೋಣ, ಆಮೇಲೆ ಹೇಳ್ತೀನಿ. ಬಾ ಬಾಲ. ನಮ್ಮ ಹೆಸರಲ್ಲಿ ಅರ್ಚನೆನಾ? ಅಂದ್ರೆ ಇವನ ಅಪ್ಪ ಅಮ್ಮನ ಬರ್ಡೇನೋ ಅಲ್ಲ, ಮತ್ತಿನ್ನೇನಿರ್ಬೋದು? ದಿವ್ಯಾ, ಬಂದೆ. ಅಯ್ಯೋ ಪಸಿ ಬಾರೇ ಇಲ್ಲಿ. ಏನಂಟಿ? ಪಸಿ ಫೋನ್ ಕೊಡಿಯ, ನಾನು ನಮ್ಮ ಅವಂತವ ಮಾತಾಡ್ಬೇಕು. ಹಂಗೆಲ್ಲ ಕೊಡಕಲ್ಲ ಆಂಟಿ. ಅಯ್ಯೋ ಯೋ ಯೋ ಯೋ, ಏನಪ್ಪ ಮಾಡೋದು ಇವಾಗ? ಸರ್ 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 ಸರ್, ಏನಿದು ರೇಡು ಬೇಡ ಅಂತ ನಾನು ಕಿಟ್ಟುಪಟ್ಟಿಗೆ ಹೋಗ್ಬೇಕು. ಮಾವ ಮಾವ ಮಾವ, ಏನು ಮಾವ ಇವರು? ರೇಡು ಬೇಡ ಅಂತ ನಾನು ಕಿಟ್ಟುಪಟ್ಟಿಗೆ ಹೋಗ್ಬೇಕು. ನನ್ ತಲೆ ಬಿಸಿ ನನ್ಗಾಗೈತಲ್ಲ, ಏನಾಗ್ತಾ ಇದೆಯೋ ಏನೋ. VIP ಗಳು ಮುಂದೆ ಹೋಗ್ತಿದ್ದಾರೆ, ಅವ್ರನ್ನ ಆರಾಮಾಗಿ ಫಾಲೋ ಮಾಡ್ತಿದ್ರಲ್ಲ. ಮ್ಯಾನೇಜ್ ಬೇಡ ನಿಮ್ಗೆ? ಮನೇಲಿ IT ಲೈಟ್ ಆಗಿದೆ ಅನ್ನೋ ಕಾಮನ್ ಸೆನ್ಸ್ ಬೇಡ. ಯೂಸ್ಲೆಸ್ ಫೆಲೋಸ್. ಇವನ್ ಬೇರೆ ತಗ್ಲಾಕೊಂಡ. VIP ಗಳ ನಾವು VIP ಗಳು. ಅದನ್ನೆಲ್ಲ ಕೇಳಕ್ಕೆ ನೀನ್ ಯಾರಯ್ಯ? ನಾನ್ ಯಾರ? ನ್ಯಾಯ, ನೀತಿ, ಧರ್ಮ ಈ ಮೂರು ಕಣ್ಣಿಗೆ ಕಾಣಿಸೋ ಮೂರು ಸಿಂಹಗಳಾದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋ ನಾಲ್ಕನೇ ಸಿಂಹನೇ ಈ ಕಾನ್ಸ್ಟೇಬಲ್ ಶಿವು. ಏಯ್, ನಿನ್ನ ಮುಖ ನೋಡ್ಕೊಂಡಿದ್ಯಾ? ನಿನ್ ಸೈಜ್ಗೆ ನಿನ್ ಹೈಟ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಯ್ಯ ನೀನು ಕೆಲಸ ಕೊಟ್ಟಿದ್ದು? ಅಲ್ಲ, ನಿನ್ನಂತವನ್ನ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ನಂಬಕ್ಕಾಗುತ್ತೇನೆಯ? ಹಲೋ ಮಿಸ್ಟರ್ ಬುಡ್ಡ, ಹೈಟು ವೇಟು ನೋಡಿ ನನ್ನ ಜಡ್ಜ್ ಮಾಡಕ್ಕೆ ನೀನೇನು ಹೈಕೋರ್ಟ್ ಜಡ್ಜಾ? ಲೋ ಪಾಮ್ ಆಯ್ತಾ? ಅಯ್ಯಪ್ಪ ಜಡ್ಜೆ ಕಣೋ.
ಮುಖ ನೋಡಿ ಮೊಳ ಹಾಕ್ಬೇಡಮ್ಮ. ನಿಯತ್ತಿಂದ ಗಿಟ್ಟಿಸ್ಕೊಂಡಿರೋ ಕೆಲಸ ಇದು. ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಪೊಲೀಸ್ ಅಂದ್ರೆ ಏನು ಅಂತ ರಿಟೈರ್ಡ್ SP ಗೆ ನೀನ್ ಹೇಳ್ತಾ ಇದ್ಯಾ? ನೋಡಿ, ನೀವು ಹೀಗೆ ಮಾತಾಡ್ತಾ ನಮ್ಮ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ರೆ ರಿಪೋರ್ಟಲ್ಲಿ ನಿಮ್ಮ ಹೆಸರು ಸೇರಿಸ್ಬೇಕಾಗತ್ತೆ. ನೀವಲ್ಲಿ ಏನೇನು ಮಾತಾಡ್ತಿದ್ರಿ ಅಂತ ನನಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇವ್ರ ಮುಖ ಎಲ್ಲ ಹೀಗೆ ಬಾಡೋಯ್ತು ಅಂದ್ರೆ ನಾನೀಗ ಲಗಾಮ್ ಹಿಡ್ಕೊಂಡೆ ಅಂತಾಯ್ತು. ತಪ್ಪು ಮಾಡಿರೋರು ತಾವಾಗೆ ಹೆಗ್ಲು ಮುಟ್ಕೊಂಡು ನೋಡ್ಕೋತಿದ್ದಾರೆ. ಕುಂಬಳಕಾಯಿ ಕಳ್ರು ಅಂತ ನಾನೀಗ ಹೆದರಿಸಬಹುದು. ಅಲ್ಲ ಅದು ಏನು ನೋಡಿ, ನಮ್ಗೆಲ್ಲ ಇನ್ಫಾರ್ಮೇಶನ್ ಇದೆ. ಅಷ್ಟಿಲ್ದೆ ನಾವು ಇಲ್ಲಿವರೆಗೂ ಬಂದಿಲ್ಲ. ನಾವು ಬಂದಿರೋದು ಸೆಂಟ್ರಲಿಂದ. ನಾವು ಯಾರಿಗೂ ರಿಪೋರ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಇಷ್ಟು ಮೇಲೂ ನಿಮ್ಗೆ ಅನುಮಾನ ಇದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡಿ, ಸೆಂಟ್ರಲಿಂದಾನೇ ನಿಮಗೆ ಕಾಲ್ ಮಾಡಿಸ್ತೀನಿ. ಅದು ಅಲ್ಲದೆ ರೈಡ್ ಆದಾಗ ನೀವಿಬ್ರು ಇಲ್ಲೇ ಇದ್ರಿ ಅನ್ನೋದು ರಿಪೋರ್ಟ್ ಆಗುತ್ತೆ. ಆಮೇಲೆ ನಿಮ್ಮಿಬ್ರಿಗೂ ಎನ್ಕ್ವೈರಿ ಬಂದೇ ಬರುತ್ತೆ. ಅದನ್ನೇನು ನಾನು ನಿಮಗೆ ಹೊಸದಾಗಿ ಹೇಳಬೇಕಾಗಿಲ್ಲ. ಸುಮ್ಮನೆ ಬೇಡದೇ ಇರೋ ರಗಳೆ ನಮ್ಮ ಮೈ ಮೇಲೆ ಹೇಳ್ಕೊಳ್ಳೋದಕ್ಕಿಂತ ನಮ್ಮ ಕೆಲಸ ನಮಗೆ ಮಾಡೋದಕ್ಕೆ ಬಿಟ್ರೆ ಇಬ್ರಿಗೂ ಒಳ್ಳೇದು. ಇದು ಕಾರ್ಪೊರೇಟರ್ ಮನೆ ಅಂತ ಮೊದಲೇ ಯಾಕೂ ಹೇಳಿಲ್ಲ. ನನಗೂ ಇವಾಗ್ಲೇ ಕಣೋ ಗೊತ್ತಾಗಿದ್ದು ಬಾಮೈತ್. ಸರಿಯಾಗಿ ತಗೊಳಕೊಂಡಿದ್ದಲ್ಲ, ಅಕ್ಕ ಬಂದು ತಗೊಳಾಕಿದ್ದು. ಇಲ್ಲಿ ಕಾರ್ಪೊರೇಟರ್ ಜೊತೆ SP ಜಡ್ಜು ಬೆಕ್ಕಿಡಿತೀವಿ ಅಂತ ಬಂದು ಹುಲಿ ಬೋನಲ್ಲಿ ತಗೊಳಕೊಂಡಿದ್ದೀವಲ್ಲೋ. ಕರಡಿ ಸಿಂಹ ಎಲ್ಲ ಇದ್ದಾವೆ ಕಣೋ ಇಲ್ಲಿ. ಬಾಮೈದ, ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೋ. ಗೊತ್ತಿದ್ರೆ ಕಾಕಿ ಹಾಕೊಂಡಿರೋ ಸಿಂಹ ಅಂತ ಬಿಲ್ಡಪ್ ತಗೊಂತ ಇದ್ನ ಹೇಳು. ನಾನು ಮೊದಲೇ ಪಡ್ಕೊಂಡೆ ಅಕ್ಕ ಬಂದು ಸಮಸ ಬೇಡ ಅಂತ. ಇವೆಲ್ಲ ಬೇಕಿತ್ತಾ ಬಾಮೈದ? ಇವರಿಬ್ರನ್ನು ಎನ್ಕ್ವೈರಿ ಮುಗಿಯೋವರೆಗೂ ಒಂದು ರೂಮಲ್ಲಿ ಕೂಡಾಕಿ. ಕಾನ್ಸ್ಟೇಬಲ್, ಅವರಿಬ್ರ ಹತ್ರ ಮೊಬೈಲ್ ತಗೊಂಡು ಅವರಿಬ್ರನ್ನು ರೂಮಲ್ಲಿ ಲಾಕ್ ಮಾಡಿ ಅಂತ ಹೇಳಿದ್ದು.